ಮೊದಲನೆಯ ಪ್ರಶ್ನೆ, ಶಿಪ್ರಾ ನದಿಯು ಯಾವ ನಗರದ ದಡದಲ್ಲಿದೆ? ಎ. ಗಂಗಾ ನದಿಯ ದಡದಲ್ಲಿ, ಬಿ. ಉಜ್ಜಯಿನಿಯಲ್ಲಿ, ಸಿ. ತುಂಗಭದ್ರದ ದಡದಲ್ಲಿ, ಡಿ. ವಾರಣಾಸಿಯ ದಡದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉಜ್ಜಯಿನಿಯಲ್ಲಿ. ಎರಡನೆಯ ಪ್ರಶ್ನೆ, ಮಲೇಷಿಯಾದ ರಾಷ್ಟ್ರೀಯ ಹಣ್ಣು ಯಾವುದು? ಎ. ಪಪಾಯ, ಬಿ. ಹಲಸಿನ ಹಣ್ಣು, ಸಿ. ಆರೆಂಜ್, ಡಿ. ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪಪಾಯ. ಮೂರನೆಯ ಪ್ರಶ್ನೆ, ಮಕ್ಕಳು ಬೆಳವಣಿಗೆಗೆ ಯಾವ ಹಣ್ಣು ತುಂಬ ಉತ್ತಮ? ಎ. ಸಪೋಟ, ಬಿ. ಆರೆಂಜ್, ಸಿ. ದ್ರಾಕ್ಷಿ, ಡಿ. ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪಲ್ ತುಂಬ ಉತ್ತಮ. ನಾಲ್ಕನೆಯ ಪ್ರಶ್ನೆ, ಗಣೇಶನ ವಾಹನ ಯಾವುದು? ಎ. ಸಿಂಹ, ಬಿ. ಇಲಿ, ಸಿ. ಹಾವು, ಡಿ. ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇಲಿ. ಐದನೆಯ ಪ್ರಶ್ನೆ, ಗೋಡಂಬಿಯನ್ನ ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದು? ಎ. ಅಸ್ಸಾಂ, ಬಿ. ಕೇರಳ, ಸಿ. ತಮಿಳುನಾಡು, ಡಿ. ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕೇರಳ. ಆರನೆಯ ಪ್ರಶ್ನೆ, ಯಾರನ್ನ ಬುದ್ಧನ ಪುನರ್ಜನ್ಮ ಎಂದು ಕರೆಯುತ್ತಾರೆ? ಎ. ಆಂಜನೇಯ, ಬಿ. ಶಿವ, ಸಿ. ವಿಷ್ಣು, ಡಿ. ಬ್ರಹ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ವಿಷ್ಣು. ಏಳನೆಯ ಪ್ರಶ್ನೆ, ಮಧುಮೇಹ ಸಮಸ್ಯೆ ಇರುವವರು ಯಾವುದನ್ನು ತಿನ್ನಬಾರದು? ಎ. ಮೊಸರು, ಬಿ. ಮುದ್ದೆ, ಸಿ. ಅನ್ನ, ಡಿ. ಚಪಾತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮೊಸರು. ಎಂಟನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಾಗಲು ನಾವು ಏನನ್ನ ಸೇವನೆ ಮಾಡಬೇಕು? ಎ. ಜೇನುತುಪ್ಪ, ಬಿ. ಆಪಲ್, ಸಿ. ಹಾಲು, ಡಿ. ಕಾಫಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಜೇನು. ಒಂಬತ್ತನೆಯ ಪ್ರಶ್ನೆ, 2025ರಲ್ಲಿ ಕುಂಭಮೇಳ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಎ. ಮುಂಬೈ, ಬಿ. ಉಜ್ಜಯಿನಿ, ಸಿ. ನವದೆಹಲಿ, ಡಿ. ಪ್ರಯಾಗ್ರಾಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಯಾಗ್ರಾಜ್. ಇನ್ನು 10ನೆಯ ಪ್ರಶ್ನೆ, ಕರ್ನಾಟಕದ 4ನೇ ಮುಖ್ಯಮಂತ್ರಿಗಳು ಯಾರು? ಎ. ಎಸ್. ನಿಜಲಿಂಗಪ್ಪ, ಬಿ. ಸಿದ್ದರಾಮಯ್ಯ, ಸಿ. ಗುಂಡೂರಾವ್, ಡಿ. ಕುಮಾರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಎಸ್. ನಿಜಲಿಂಗಪ್ಪ. 11ನೆಯ ಪ್ರಶ್ನೆ, ಭಾರತದಲ್ಲಿ ಪೊಲೀಸರು ಯಾರನ್ನ ಬಂಧಿಸಲು ಸಾಧ್ಯವಿಲ್ಲ? ಎ. ಪ್ರಧಾನಮಂತ್ರಿಗಳು, ಬಿ. ರಾಷ್ಟ್ರಪತಿಗಳು, ಸಿ. ಮುಖ್ಯಮಂತ್ರಿಗಳು, ಡಿ. ಸೈನ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಷ್ಟ್ರಪತಿ. 12ನೆಯ ಪ್ರಶ್ನೆ, ಕೌರವೇಂದ್ರ ಎಂದು ಯಾರನ್ನ ಕರೆಯುತ್ತಾರೆ? ಎ. ಸುಧಾಮ, ಬಿ. ಕೃಷ್ಣ, ಸಿ. ಅರ್ಜುನ, ಡಿ. ದುರ್ಯೋಧನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ದುರ್ಯೋಧನ. 13ನೆಯ ಪ್ರಶ್ನೆ,
ಭಾರತದ ರಾಷ್ಟ್ರೀಯ ವಾಕ್ಯ ಯಾವುದು? ಎ ಜೈ ಜವಾನ್ ಜೈ ಕಿಸಾನ್, ಬಿ ಜೈ ಹಿಂದ್, ಸಿ ಸತ್ಯಮೇವ ಜಯತೆ, ಡಿ ವಂದೇ ಮಾತರಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ಯಮೇವ ಜಯತೆ. 14ನೆಯ ಪ್ರಶ್ನೆ, ಯಾವುದು ತಿಂದರೆ ಕಿಡ್ನಿ ಆರೋಗ್ಯವಾಗಿರುತ್ತದೆ? ಎ ಈರುಳ್ಳಿ, ಬಿ ಮುಲ್ಲಂಗಿ, ಸಿ ಕ್ಯಾರೆಟ್, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿ. 15ನೆಯ ಪ್ರಶ್ನೆ, ಪೊರಕೆ ಇಡುವ ದಿಕ್ಕು ಬದಲಿಸಿ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ಎ ದಕ್ಷಿಣ ದಿಕ್ಕಿಗೆ ಇಡುವುದರಿಂದ, ಬಿ ಬಾಗಿಲು ಹಿಂದೆ ಇಡುವುದರಿಂದ, ಸಿ ಪಶ್ಚಿಮ ದಿಕ್ಕಿಗೆ ಇಡುವುದರಿಂದ, ಡಿ ಉತ್ತರ ದಿಕ್ಕಿಗೆ ಇಡುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿಗೆ ಇಡುವುದರಿಂದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.